ಮುಚ್ಚಿ ತಾಯಿ ತಂದೆ ಸೇವಾ ಮಾಡು. ಹೌದೌದು. ನಿನ್ನ ಪಾಪ ತೊಳಿತದ. ಹೌದಲ್ರಿ. ಇಲ್ಲ ಅಂದ್ರೆ ಗುರುನಾಥನ ಸೇವಾ ಮಾಡು, ಪಾಪ ತೊಳಿತದ. ಹೌದು. ನೀರ್ನಾಗ ಹೋಗಿ ಎಷ್ಟೋ ಸತ್ತಾಗ ಗೊತ್ತದಿಲ್ಲ, ಹರ್ಕೊಂಡು ಯಾಕ್ರಿ ನಿಮಗರ ಗೊತ್ತಾದಿಲ್ರಿ. ಹೌದೌದು. ನೀರಾಗ ಎಷ್ಟೋ ಹೊಡೆದೋರ್ದಾಗದಾರ ಜೀವ ಆಗ್ಬೇಕಾಗಿತ್ತು ನೋಡ. ಹೌದಲ್ರಿಪ್ಪ. ಪವಿತ್ರಿ ಹಿಂಗ್ಯಾಕೆ ಹುಚ್ಚು ನಮ್ಮನ್ನು ಮಾತಾಡ್ಕತ್ತಿದಿ? ಹಾ ಇಲ್ಲಿ ಹ್ಯಾಂಗ ಮಾತಾಡ್ಬೇಡಿ, ಯೂಟ್ಯೂಬ್ ಚಾಲು ಅದ. ಹೌದಲ್ರಿಪ್ಪ. ಈಗ ಮಾತಾಡೋ ಮ್ಯಾಗ ನಿನ್ಗೊಂದು ಬಿಟ್ಟಿದೆ, ಏನು ತೊಳಿತಿ ಅಡ್ಡಿ ಅಲ್ಲಿ ನಾ ಇಲ್ಲಿ ಈಗ ಹೌದು ಅಲ್ಲಿ ನಿಂದು ಕುದೀತದ, ಇಲ್ಲಿ ಕುದಿಯಾದ. ಹೌದು ಹೌದು. ಇದು ಜಿಗಿಜಾಣಿ ಮಧುವಣ್ಣ ಮಹಾರಾಜರ ಮ್ಯಾಳದ ಈಗ. ಹೌದಲ್ರಿ. ಇನ್ನು ನಿಂದು ಇಲ್ಲಿ ಕುದಿಯಾಲ, ಕುದಿಸಲು ಬರ್ಲಿಕ್ಕೆ ಹೋಗ್ಬೇಡ, ಸುಮ್ಮಟ್ಟೆ ಹತ್ತು ಬೆಳೆದಿರೋ ಮಗನ ನೀ. ಹೌದಲ್ರಿಪ್ಪ. ನಿಂದ ಎಲ್ಲಾ ನೀರು ಸೌಂಡಾಗ್ಯಾವ, ಈಗ ಫಿಲ್ಟರ್ ಕುಂದಿಸ್ಲಕತ್ತಾರ, ಪಾಪ ತೊಳೆಯೋದು ಬಿಡು ಮಳ್ಳ. ಹೌದಲ್ರಿ. ಇದು ಯಾರಿಗೆ ಕೇಳಿ ಇಟ್ಟಿದ್ಯೋ ವಿಷಯ? ನಿನಗೆ ವಿಷಯ ನಡೆಸಲಿಕ್ಕೆ ಬರ್ತದ? ಇರ್ಲಿ. ಹಾಗ್ರಿ ಮಹಾರಾಜ್ರ, ಆ ಮಗ ಹಿಂಗ್ಯಾಕೆ ಮಾಡಕತ್ತದ ಯಾರಿಗೂ ನೀವತ್ತ ಹುಚ್ಚತ್ತದಾಗ ಮಾಡಕತ್ತದ. ಈ ಸವಿನಯದ ಪ್ರಾರ್ಥನಾ ಮಾಡಿ ಹೇಳೋದೇನಂದ್ರ, ಏನ್ರಿಪ್ಪ ಗೌಡ್ರ ವಿಷಯ ಹೆಂಗಾಯ್ತ್ರಿ? ನಮ್ಮ ಮಗ ಸಾಬಣ್ಣ ಯಾಕೋ ಗಡಬಡಿ ಬಿದ್ದನ್ರಿ ಇವತ್ತು ಸಾಹೇಬ ಮಾಸ್ತರ. ಚೊಚ್ಚಿಲ ಮಳ್ಳಿ ಇರ್ತಾವತ್ತ, ಇದು ಖರೀನಿ ಅದು ನೋಡ್ತಮ್ಮ. ಹೌದ್, ಮೊದಲು ಹುಟ್ಟದ ಸ್ವಲ್ಪ ಮಳ್ಳಿ ಇರ್ತಾವ. ಇಲ್ಲಿ ಹಿಂಗ್ಯಾಕೆ ಮಾತಾಡಕತ್ತಾನ ಯಾರಿಗೂ ನನಗ ತಿಳಿಯಾಲಾಗ್ಯದ. ಯಾಕೆ ಮಾತಾಡ್ತಾರ ಗೌಡ್ರ? ಏನು ಸಿಮಿಟಿನ ರೊಕ್ಕ ಹೆಚ್ಚಾಗ್ಯಾವ ಯಾರಿಗೂ ನೀ ಮಗನಿಗೆ? ಅಲ್ಲೋ ಶಾಣೆ ಅಂತ ಹೇಳಿ ಅವ್ರು ನಿನ್ನ ಕಾರ್ಯಕ್ರಮ ಕೊಟ್ಟಾರ. ಹೌದ್, ಖರೆ ಹುಚ್ಚು ನಮ್ಮನ್ನ ಮಾಡೋಣ, ಇದು ಹುಚ್ಚೆ ತಂದಾರ ತಿಳ್ಕೊಡಿ ಹೇಳಕತ್ತದ ಜನ. ಹೌದು ಹೌದು. ನೀವೆಲ್ಲ ಹೆಂಗ್ರಿ ಗೌಡ್ರ ವಿಷಯ ಇಟ್ಟಿರಿ? ಹೌದ್, ಭಾಳ ಚಲೋ ವಿಷಯ ಇಟ್ಟಿರಿ. ಹೌದಲ್ರಿ. ನೀವು ಎದ್ದು ನಿತ್ರ ಭಾಳ ಚಲೋದ್ರಿ. ಹೌದ್, ಎತ್ತ ಮದಗೊಂಡ ಮಹಾರಾಜರ ಹಿಂದೆ ಇದೇರಿ. ಹೌದ್ ಹೌದು. ಮನಿಮಿ ಮದಗೊಂಡ ಮಹಾರಾಜರ ಬೆನ್ನಿಗೆ ಈ ಎತ್ತಿ ಅದ. ಹೌದಲ್ರಿ. ಭಾಳ ಹಳಿ ಎತ್ತದೀಗದು. ಇದು ಹಂಗೆ ಹೋಗೋದ್ರಿ, ಸಣ್ಣ ಹೆಜ್ಜಿಕೊಂಡಿರ್ತಾನ. ಇಲ್ಲ, ದೊಡ್ಡ ಅನುಭವಿ ಕಲಾವಿದರ ಜೋಡಿ ನಿನಗೆ ಕಾರ್ಯಕ್ರಮ ಕೂಡಿಸ್ಯಾರ. ಹೌದಲ್ರಿಪ್ಪ. ವಿಷಯ ಎಲ್ಲ ಇಟ್ಟಿದಿ ಭಾಳ ಚಲೋ. ಹೌದ್, ಖರೆ ಮಾತಾಡ್ಕತ್ತಿದೀಯ, ಹೊಲ ಹಿಡಿದಿದ್ದು ಪಾಪ ಚಲೋನೆ ಖರೆ ಮಾಸ್ತರ. ವಿಷಯ ಏನದಪ್ಪ ಅಂತಂದ್ರ, ಹೆಂಗದ್ರಿ ಗೌಡ್ರ? ಶರಣರು, ಮಹಾತ್ಮರು, ಸತ್ಪುರುಷರು, ಯೋಗಿಗಳು ಅವರ ಪಾದ ಚರಣದಿಂದ ಮಾನವರು ಪಾಪ ನಶಿಸಿ ಹೋಗ್ತದೋ, ಅಥವಾ ಈ ಪವಿತ್ರ ಜಲದಲ್ಲಿ ಭಾಳ ಭೂಮಿ ತಲೆ ಮ್ಯಾಲ ನದಿಗಳು ಹರಿತಾವ. ಹೌದಲ್ರಿಪ್ಪ. ಪುಣ್ಯಕ್ಷೇತ್ರಗಳದಾವು, ಪಾಲರು ಹಿಡಿದಿದಿ. ಹೌದಲ್ರಿಪ್ಪ. ಈ ಭೂಮಿ ತಲೆ ಮ್ಯಾಲ ಅಂದ್ರೆ ಜಗತ್ತದಾಗ ಮುಖ್ಯ ನದಿಗಳರ ಎಷ್ಟವ? ಹೌದಲ್ರಿ. ಅಷ್ಟು ಮೊದಲು ಗುರ್ತಬೇಕಲ್ಲ. ನಿನ್ನ ಪಾಪರ ತೊಳೆದ ಬಾಜು ಇರ್ಲಿ ಇರ್ಲಿ ಒತ್ತಟಿ. ಹ್ಯಾಂಗ ಹುಚ್ಚು ನಮ್ಮನ್ನ ಮಾತಾಡೋದು, ಏನ್ ಹೇಳೋದು, ಏನ್ ಕೇಳೋದು? ಒಂದು ಒಳ್ಳೆಯ ದೃಷ್ಟಾಂತವನ್ನು ಹೇಳಿದ್ರಿ ಸಾಧು ಮಾಸ್ತರು. ಅದು ಒಳ್ಳೆಯ ದೃಷ್ಟಾಂತ ಇದಕ್ಕೆ ಹೋಲಂಗಿಲ್ಲ ತಮ್ಮ. ದೃಷ್ಟಾಂತ ಒಳ್ಳೇದು ನಾ ಇಲ್ಲ ಹಂಗಿಲ್ಲ. ಹೌದು, ಎದಕ್ಕೆ ಹೋಗ್ತಾರಪ್ಪ? ಪಾಪ ಹೌದು, ನಮ್ಮದು ಮತ್ತು ನಿಮ್ಮದು ತೊಳಿಬೇಕಾದ್ರೆ ಗಂಗಾದೊಳಗೆ ಪಾಪ ತೊಳಿತದ ಅಂತ ಹೇಳಿ ನಮ್ಮ ಮಗ ಸಾಬಣ ಮಾಸ್ತರ್ ಹೇಳ್ಯಾರ. ಪಾಲ ಹಿಡ್ದಾನ್ರಿ, ಹಿಡ್ದಾನ ಬೆಳೆಸ್ಯಾನ. ನಾನು ಕೇಳ್ತಾನ, ಏನತ್ರಿ? ನಮ್ಮ ಹಿರಿಯರು ಗೌಡ್ರು ಪಾಲ್ ಹಿಡ್ಕೊಂಡ್ರ ಖರೆ ಹೊಲ ಬಿತ್ತಲಿಲ್ಲ. ಹೌದು, ಕೇಳಿದ್ರಲ್ರಿ ಸಾಬು ಮಾಸ್ತರ್ ಅಂದ್ರು. ಇವನಿಗೆ ಹೊಲ ಹಿಡಿದು ಬಿತ್ತಿ ಸಾಲ ಕಾಣಿಸೋದು ಇವನಿಗೆ ತಿಳಿದಿಲ್ಲ. ಹೌದಲ್ರಿಪ್ಪ? ಹೌದು. ಹೇಳಿದನ ಹುಬ್ಬಳ್ಳಿ ಸಿದ್ದಾರೂಢರದು ಲಚ್ಚಾನ ಸಿದ್ಧಲಿಂಗ ಮುತ್ಯ ಅಂತ ದೃಷ್ಟಾಂತ ಮೊದಲು ಕೊಟ್ಟಿವಿ. ಕೊಟ್ರ ಜಗತ್ತದೊಳಗೆ ನಿಂದಾಡ ಮಂದಿ 10 ಮಂದಿ ಆಕಳ ತಂದು ಪರೀಕ್ಷೆ ಮಾಡಿದ್ರೆ, ಹೌದು, ಕರುಣಾದಿಂದ ನಮಸ್ಕಾರ ಮಾಡಿದ್ರೆ ಅವ್ರ ಪಾಪ ಎಲ್ಲ ತೊಳೆದಾಗ. ಅದರಂತೆ ಪರಮ ಪೂಜ್ಯ ಅಂಬರೇಶ್ವರ ಮಹಾರಾಜರು. ಹೌದಲ್ರಿಪ್ಪ?
ಅವ್ರಿಗೂ ಹಣಮಾಪುರದೊಳಗ ಸುರ್ವಿಗೆ ತಿಳಿವ್ರಿ ಇಂಥವ್ರೆ ಆ ತರನದು. ಹೌದಲ್ರಿ. ಈ ಹಣಮಾಪುರ ಅಮರೇಶ್ವರ ಮಹಾರಾಜರು ಗುರು ಮನ್ಮಿ ಮಧುಗೊಂಡ ಮಹಾರಾಜರು ಮೊದಲ ಹಾಡ್ಕಿಗೆ ಹೋಗ್ಬೇಕಾದ್ರೆ ಅವ್ರು ಬಲ್ಲಿ ಜೀಪ್ ಇಲ್ಲ, ಟೆಂಪು ಇಲ್ಲ, ಏನೂ ಇಲ್ಲ. ಅದು ನಮ್ಮ ಮಧುಗೊಂಡ ಮಹಾರಾಜರಿಗೆ ಗೊತ್ತದ. ಹೌದ್ರಿಪ್ಪ. ಇವರು ಅವ್ರು ಬಹಳ ದಿನ ಭೂಮಿ ತಲೆ ಮ್ಯಾಲ ಸತ್ಯಸಂಗ ತೋಡಿ ತಿರುಗಾಡ್ಯಾರ. ಹೌದಲ್ರಿ. ಮಂಡಲಪುರದೊಳಗ ಬಾಡಿಗೆ ಸೈಕಲ್ ತೋತಿರತ್ರಿ ಅವಾಗ. ಹೌದು, ಬಾಡಿಗೆ ಸೈಕಲ್ ತಗೊಂಡು ಜಗತ್ತಿನೊಳಗೆ ತಿರುಗಾಡಿ ಹಾಡಿಕೆ ಮಾಡಕ್ ಹೋಗ್ತಿರು. ಹೌದ್. ಬಹಳ ದಿನ ಅವ್ರಿಗೆ ಬಾಡಿಗೆ ಸೈಕಲ್ ಕುಲ್ಡಾರ ಬೆಟ್ಟ್ಯಾಕ ಏನ್ ಮಾಡಿದ್ರಿ? ಅಡವ್ಯಾಗ ಬಿಟ್ಟು ಬಾಟಿ ಕಟ್ತಾರಲ್ರಿ ಎತ್ಗೋಳು ಗಾಡಿ, ಅಡವ್ಯಾಗ ಬಿಟ್ಟು ಮನಿಗೆ ಊಟಕ್ಕೆ ಬರೋಣ ಎತ್ತ ಗಾಡಿ ಕಟ್ಕೊಂಡು ಹೋಗವ್ರತ್ತ. ಹೌದ್ ಹೌದ್ ಹೌದು. ಇವು ಮಧುಗೊಂಡ ಮಹಾರಾಜರ ಪವಾಡ. ಹೌದಲ್ರಿಪ್ಪ. ಯಾರ ಕಾಡು ಹೋಗಿರ್ತೇಳಿ ಈ ಕಡೆ ತಿರುಗಾಡಿದ್ರು ಮತ್ತೆ ಹಾಡ್ಕಿ ಮುಗಿಸ್ಕೊಂಡು ಮತ್ತೆ ಅವ್ರ ಹೊಲ್ದಾಗ ಎತ್ಗಳು ಕಟ್ಟಿ ಇವರು ಢೋಳು ತಗೊಂಡು ಮಳಸಿದಪ್ಪರ ಗುಡಿಗೆ ಬರವ್ರು. ಹೌದು ಹೌದು. ಅಂತ ಪರಿಸ್ಥಿತಿ ಒಳಗೆ ಮಧುಗೊಂಡ ಮಹಾರಾಜರು ಸತ್ಯ ಸಂಘವನ್ನ ಕಟ್ಕೊಂಡು ತಿರುಗಾಡ್ಬೇಕಾದ್ರ ಬಾಡಿಗೆ ದುಕಾನ್ದವನಿಗೆ, ಬಾಡಿಗೆ ಸೈಕಲ್ ದುಕಾನ್ದವನಿಗೆ ಹೋಗಿ ಸೈಕಲ್ ಕೊಡುವಂದು 4 ಕನಾನ ಪಚಾನಾಚಾಯಿ ಅಂದ್ರತ್ ಮಹಾರಾಜ. ಹೌದ್ ಹೌದ್ ಹೌದು ಹೌದು. ಅವಂದ ಚಾನಚಾಯಿ. ಅಂದ್ರೆ ನಾನು ಕೋಣು ಕೊಡುನಿ ಯಾರಿದ್ದಿ. ಹೌದಲ್ರಿ ಪಾಪ. ಮಹಾರಾಜರು ಅಂದ್ರತ್ತ ಯಾರು ಹೇಳ್ಬೇಕು ಇವನಿಗೆ. ನಾ ಮಳಗಾಲಿಸಿದ್ದನ ಪೂಜಾರಿ ಇತ್ತ. ನನಗೇನು ಗೊತ್ತಿಲ್ಲ, ಇದು ಮಂಡಲಪುರದೊಳಗ ಆತ್ಮೀಯ ಬಂಧುಗಳೇ. ಹೌದು ಹೌದು. ಅದೇ ಮಧುಗೊಂಡ ಮಹಾರಾಜರು ಅದೇ ಸತ್ಯ ಸಂಘ ಊರಾಗ ಬಾಡಿಗೆ ಸೈಕಲ್ ಕೊಟ್ಟಿಲ್ಲ ಅವ್ರಿಗೆ. ಹೌದಲ್ರಿ ಪಾಪ. ಊರಾಗ ಗೊತ್ತಿಡಿತಿದಿಲ್ಲ ಇದು ಯಾರು ತಿರಿಬೇಕು, ಯಾಕಂದ್ರೆ ನಾನು ಸೈಕಲ್ ತೋಳು ಹೋದ್ರೆ ಏನು ಮಾಡೋದು ಹೊತ್ತು ಮುಳುಗಾಳಿಗತ್ತೇಳಿ ಬಾಡಿಗೆ ಸೈಕಲ್ ಅವ್ರು ಸೈಕಲ್ ಕೊಂಡಿರ್ತಕ್ಕಂಥ ಪರಮ ಪೂಜ್ಯರು ಇಡೀ ಜಗತ್ತಿನವ್ರಿಗೆ ಗುರು ಮಾಡ್ಕೊತ್ತು. ಯಾರಿಂದ? ಅಮ್ಮೋಗ ಸಿದ್ಧನ ಲೀಲಾ ಗುರು ಸೋಮಲಿಂಗನ ಪವಾಡದಿಂದ. ಇಲ್ಲ ನೋಡ್ರಿ ಸಾಬು ಮಾಸ್ತರ, ಅವನ ಪಾದ ದರ್ಶನ ಮಾಡಿ ಜಗ ಉದ್ಧಾರಿಗೆ ಅದ ಪಾಪ ಕಳ್ಕೊಂಡದ. ಹೌದ್ ಹೌದ್ ಹೌದು. ಸಾಬು ಪಾಪ ಎಲ್ಲಿ ಹುಟ್ಟ್ಯದು? 10 ಜಾಗರ ಯಾವಾಗ ವಿಷಯ ಲಕ್ಷಿರ ವಿಷಯ ಇಟ್ಟನ ಪಾಪ ಮಾನವ್ರದು ತೊಳೆಯ. ಹೌದು, ನಾ ಕೇಳತ್. ಹೌದು. ಪಂಚಮಹಾಭೂತ ಶರೀರ ಅದ. ಇದು ಪಂಚಮಹಾಭೂತದ ಶರೀರ ಆದ. ಹೌದ್. ನಿನ್ನ ನಾ ಮಾಡೋದು ಪಾಪ ತೊಳಿಬೇಕಾಗ್ಯದ. ಇದು ಕರೆಕ್ಟ್ ಅದ, ನಾ ಇಲ್ಲ ಅನ್ನಂಗಿಲ್ಲ. ಅದು ಅಲ್ಲಗಳಿಗೂ ಬರೋದಿಲ್ಲ, ಆಲುಗಳಿಲಿಕ್ಕೂ ಬರಲ್ಲ. ಹೌದು. ಈ ಪಾಪನಿ ಗಂಗಾ ಹೊಳ್ಯಾಗ ಹೋಗಿ ತೊಳ್ಕೊಳತಕ್ಕಂತ ಸಮಯದ ಹೊರಗೆ ಹತ್ಯಾದ. ಹೌದ್. ಏನು ತೆಲ್ಯಾಗ ಹತ್ಯಾದ? ಎಲ್ಲಿ ಹತ್ಯದ ಪಾಪ? ಇದ್ರ ಜಾಗರ ಎಲ್ಲದ ಪಾಪ ಹತ್ತದು? ಪಾಪ ಹತ್ತದ ಜಾಗರಿ ಎಲ್ಲದ? ಅದು ಹ್ಯಾಂಗದ? ಅದು ಎಂತದರ ಇರ್ತದ. ಯಾಕೆ ಹುಚ್ಚರ ಮಾಡಿ ಮಾತಾಡ್ತಾನೆ ಯಾರಿಗೂ ಮಗ ಇವತ್ತು. ಹೌದು ಹೌದು. ಹಂಗ ಮಾತಾಡಿಬೇಡ. ಹಾ, ಗಂಗಾ ಹೊಳೆ ಒಳಗೆ ಹೋಗಿ ಪಾಪ ತೊಳಿತಿತ್ತಂದ್ರ ಹೌದ್. ಎಷ್ಟೋ ಮೇಣ ಮಸಳಿ ನೀರಾಗ್ಯಾವ, ಜಲಪ್ರಾಣಿಗಳದಾವ, ಅದಾವಲ್ರಿಪ್ಪ. ಅವಕ್ರೆಲ್ಲ ಪಾಪ ಹೋಗ್ಯಾವ. ತಿಂದ ಡುಮ್ಕಿ ಹೊಡೆದವ್ರು ಜಳಕ ಮಾಡ್ತಾವು. ಅಂತ ಮಳನಂಗ ಮಾತಾಡಕ್ತಾನೆ ಯಾರಿಗೂ. ಅತ್ರಿ ಋಷಿ ಮಡದಿ ಅನಸೂದೇವಿ ಹೌದ್. ಗಂಡನ ಪಾದ ತೊಳೆದು, ಹೌದ್, ಆ ಪಾದ ತೊಳೆದ್ರೆ ಅದಕ್ಕೆ ಏನಂತ ಹೆಸರದ್ರಪ್ಪ? ವಿಷಯ ಲಕ್ಷಿಡ್ರ. ಹೌದ್. ಅದಕ್ಕೆ ಮಹಾತ್ಮ ಕಬೀರದಾಸರು ಏನ್ ಹೇಳ್ಯಾರಿ ಮಾತಾ? भक्ति भोक में प्रवेश करता तो ಹಾ ಹಾ भोक वर्त बन जाता है. ಹೆಂಗಂದ್ರೆ ಏನ್ರಿ ಗೌಡ್ರ? ಇನ್ನ ಕೇಳ್ರಿ. ಹಾ ಹಾ. भक्ति पानी में प्रवेश करे तो हाँ पानी चरणामृत बन जाता है. ಹೌದ್ ಹೌದ್. ಹೆಂಗಂದ್ರಿಪ್ಪ? भक्ति ಹೆಂಗದ? यात्रा में प्रवेश करता तो ಹಾ ಹಾ यात्रा भक्ति यात्रा में प्रवेश करता तो यात्रा तीर्थ यात्रा बन जाता है ಅಂತ ಹೇಳ್ತಾರೆ ಕಬೀರದಾಸ. ಹೌದ್ 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 ಹೌದ್. भक्ति घर में प्रवेश कर तो घर मंदिर बन जाता है. ಹೌದ್. भक्ति व्यक्ति में प्रवेश करे तो व्यक्ति परमात्मा बन जाता है.
ಹೌದು ಹೌದು. ಸ್ವಲ್ಪ ಕನ್ನಡದೊಳಗೆ ಬಿಡಿ ಬಿಡಿಸಿ ಹೇಳ್ರಿ ಗೌಡ್ರಿ ಇದಕ್ಕೆ ಸ್ವಲ್ಪ. ಸುಮ್ಮನೆ ಹೇಳ್ಯಾರನು ಅವ್ರು ಇವೆಲ್ಲ? ಅದು ಸುಮ್ಮನೆ ಹೇಳಕ್ಕೂ ಬರುದಲ್ಲ. ಭಕ್ತಿದಿಂದ ಏನಾಗ್ತದ? ಅನುಸೂದೇವಿ ಹಾ ಹಾ ಗಂಡನ ಪಾದ ತೊಳೆದು ಆ ತೀರ್ಥ ನೀರು ನಿಲ್ಲು ಅವಕ್ಕ ನೀರಂದಾರ ಮೊದಲ ನೀರ ಕೊಡದ ನೀರು ತೊಗೊಂಡು ಹಂಗೆ ಹೊಡಿಬೇಕಾಗಿತ್ತಲ್ಲ. ಹೊಡಿಬೇಕಾಗಿತ್ರಿ. ಗಂಡನ ಪಾದ ತೊಳೆದು ಯಾಗ ಪಾದಿಗೆ ಹಚ್ಚಾಳ ಅವಾಗ ಚರಣಾಮೃತ ಆಗ್ಯದ, ಪಾದೋದಕ್ಕಾಗ್ಯದ್ರಿ. ಪಾದೋದಕ್ಕಾಗ್ಯದ. ಹೌದು. ನೀರೇ ಹಂಗಿಲ್ಲದು. ನೀರಿನೊಳಗೆ ಯಾನ ಪಾಪ ತೊಳಿತದ? ಅದೇ ದೇವ್ರ ಮೂರ್ತಿ ಮೊದಲ ನೀರು ಇರ್ತದ. ದೇವ್ರ ಮೂರ್ತಿ ತಳಗ್ ಬತ್ತಂದ್ರೆ ತೀರ್ಥ ಹಾಕ್ತದ. ಅದು ಭಕ್ತಿಲಿಂದ ಬೇಕು. ಮತ್ತೆ ನೀವು ಒಳ ಸುಮ್ಮನೆ ತೊಳಿತಂದ್ರ ಆಗಂಗಿಲ್ಲ, ಆಗುದಿಲ್ಲ. ಪಾಪ ಮನುಷ್ಯಂದು ಎಲ್ಲಿದ? ಹೌದಲ್ರಿ ಪಾಪ. ಎಲ್ಲಿ ಹೋದ್ರು ಪಾಪ ತೊಳಿತದ. ಹೌದ್. ಇದು ಮೊದಲು ತಿಳ್ಕೊ. ಹೌದಲ್ರಿ? ತಿಳ್ಕೊಂಡು ವಿಷಯ ಬೆಳಸು. ಗೌಡ್ರಿ ವಿಷಯ ಮಾತಾಡಕ್ ಬಂದಿಲ್ಲ. ಹೌದು ಹೌದು. ನಮ್ಮ ಪೂಚನ ಹಾಂಗನ ಹಿಂಗನ ಇವು ವಿಷಯ ಅಲ್ಲ. ಅಲ್ಲ. ಇಲ್ಲಿ ನೀನು ಮಾಡಿರ್ತಕ್ಕಂಥ ಪಾಪ ನಶಿಸಿ ಹೋಗ್ಬೇಕಾದ್ರ ಏನ್ ಮಾಡ್ಬೇಕ್ರಿ ಗೌಡ್ರ? ಋಷಿ ಮುನಿ ಸಾಧು ಚರಣಾಮೃತದಿಂದ ಹೋಗ್ತದಂತಕ್ಕಂಥ ವಿಷಯ ಚಿತ್ತಿಟ್ಟು ಕೇಳಿ. ಹೆಂಗದ್ರಿ ಪಾಪ? ಕರೆಕ್ಟವಾಗಿ ಬರಬೇಕು. ಕೂತು ದೈವ ಹೊಯ್ದನ್ಬೇಕು, ತಲೆ ತೂಗಿಸ್ಬೇಕು. ದಿಂಡೂರಿ ವನದ ಪುಂಡಲೀಕ ಏನ್ ಮಾಡಿದ್ರಿಪ್ಪ? ದಿಂಡೂರಿ ವನ ಅಂದ್ರೆ ಈಗಿನ ಪಂಡ್ರಾಪುರ. ಹೌದು. ಮೊದಲಿನ ದಿಂಡೂರಿ ಈಗಿನ ಪಂಡ್ರಾಪುರ. ಹೌದು. ಅಲ್ಲಿ ಮೊದಲು ವಿಷ್ಣು ನಾರಾಯಣ ಇದ್ದಿತ್ತಿಲ್ಲ, ಅವಾಗ ದಿಂಡೂರಿ ವನ ಆತಿರೋದಕ್ಕೆ. ಹೌದು. ಅವಾಗ ಯಾರು ಇದ್ದಿದ್ದಿಲ್ಲ ಅಲ್ಲಿ. ಎಲ್ಲಾರು ಇದ್ರು ಖರೆ, ವಿಠಲ್ ರುಕ್ಮಾಯಿ ಇದ್ದಿತ್ತಿಲ್ಲ. ಹೌದು ಹೌದು. ಇವ್ರು ವಿಜಯನಗರದಾಗಿದ್ರು. ಹೌದಲ್ರಿಪ್ಪ. ಇಲ್ದೆ ಅಲ್ಲಿ ಹಂಗ ಆಗ್ತದ ಅದ್ರ ಊರ ಹೆಸರ. ಹೌದು. ಇವ್ರು ತೀರಾ ಅವ್ರಕ ಹುಚ್ಚ. ಯಾಕೆ? ಹೌದಲ್ರಿ? ಯಾರು ಇಲ್ಲ ಅಂದ್ರೆ ನಮ್ಮ ಪರಶುರಾಮ ಮಾಸ್ತಾರ ದಿಂಡೂರಿ ವನದೊಳಗ ಪುಂಡಲೀಕನ ತಾಯಿ ತಂದಿ ಏನ್ ಮಾಡ್ತಿದ್ರಿ ಗೌಡ್ರ? ಮಗನಿಗೆ ಹೇಳಿದ್ರು, ಉತ್ತಮ ಹೆಣ್ತಿಗೆ ಬಹಳ ಕೂಲ್ ಕುಡ್ಬ್ಯಾಡು. ಹೌದು ಹೌದು. ಹೆಣ್ತಿ ಕೈಯಾಗ ಒಗ್ಯಾಣ ಮುಸ್ರಿ ತಿಕ್ಕದು ಮಾಡದಂದ್ರ ಏನಾಗ್ತದ್ರಿ? ಹಂಗ ಮಾಡೋಕೋಬೇಡ್ತಾಳ. ಮಗನಿಗೆ ಬುದ್ಧಿ ಹೇಳೋಣ ಹಡದ ಅವ್ವಾಪಿಗೆ ಕೈ ಎತ್ತಿ ಹೊಡಿತು ನೋಡ್ರಿ. ಇದು ಪುಂಡಲೀಕ. ಹೌದು. ಪೆಟ್ಟುಳ ಅವ್ರು ಇದ್ರು. ಹೆಣ್ತಿ ಮುಂದೆ ನಮ್ಮ ಹಟ್ಟಿನ ಹುಟ್ಟಿ ನಾನು ಎದೆ ಹಾಲು ಕುಡಿದು ಕೈ ಎತ್ತದಲ್ಲ ಶಿವನೇ ಅತ್ತ ತಿಳಿದು ತಾಯಿ ತಂದೆ ಈ ಮನಿ ಋಣ ನಮ್ಮದು ಕಡಿತು. ಹೌದು. ಇರಾದೇ ಬ್ಯಾಡ. ಏನ್ ಮಾಡಿದ್ರಿ ಅವಾಗ? ಸಾಕತ್ ಹೇಳಿ ತಿಳ್ಕೊಂಡು ಕಣ್ಣಾಗ ದುಃಖ ನೀರ್ ಹರಿತೀವು. ಹೌದು ಹೌದು. ಸತಿಪತಿ ಎರಡೂ ಮಂದಿ ದಿಂಡೂರಿ ವನನೇ ಬಿಟ್ರು. ಎಲ್ಲಿಗೆ ಬಂದ್ರಿ ಗೌಡ್ರ? ಹಂಗೆ ಎಲ್ಲರೂ ಗುಡಿ ಗುಂಡಾರು ಜೋಪಾನ ಆಗಾನೆ ಅಂತ ಹೇಳಿ ತಿರುಗಾಡ್ಕೋತು ಕಾಶಿಗೆ ಬಂದ್ರು. ಹೌದು. ಇಲ್ಲಿ ಇವ ಪುಂಡಲೀಕಂದ ನೀನು ಮಾಡ್ಕೊಂಡು ನನ್ನ ಜನ್ಮ ಸಾರ್ಥಕತೆ ಆಗ್ಬೇಕಾದ್ರ ಕಾಶಿಗೆ ಹೋಗ ನಡಿ ಪ್ರವಾಸ ಕಂದ. ಯಾರಿಗಿರಿ ಗೌಡ್ರ? ಹೆಣ್ತಿ. ಹೌದು. ಒಬ್ರು ಹಿಂಗೂ ಹೇಳ್ಯಾರ, ಅವ್ವಾಪ ಎಳದಾನತ್ತ ಹೆಣ್ತಿಗೆ ಹೆಗಲಿ ಕುಂದ್ರಿಸಂತ ಹಿಂಗೂ ಹೇಳ್ಯಾರ. ಶಾಸ್ತ್ರಕ್ಕೆ ಸಾವಿರ ಆದೇವ. ಹೌದಲ್ರಿ ಪಾಪ. ಆ ಎಳೆಯಾಗ ಏನಾಯ್ತ್ರಿ? ಪುಂಡಲೀಕ ಹೆಣ್ತಿಗೆ ಬಹಳ ಅಪ್ಪುಪ್ರಿಲಿಟ್ಟಿದ. ಹೆಣಿತಿ ಅಂದಳು, ನನಗೆ ನಡೆಯೋದು ಗೊತ್ತಿಲ್ಲ. ಹೌದು. ದುಡಿಯೋದು ಗೊತ್ತಿಲ್ಲ. ನಡಿಯಲ್ಲ ಅಂದಕತ್ತಿದ ಕಾಲು ಉಸುಲ್ಕತ್ತು ಅಂದ್ರ ನಾನು ಕುದುರೆ ತರಿಬೇಕಾಗ್ತದ ಅಂದಳಕ್ಕಿ. ಯಾರಿಗೆ? ಪುಂಡಲೀಕ ಗಂಡಗ. ಹೌದಲ್ರಿಪ್ಪ. ಅಣ್ಣ ಯಾಕ ತರ್ತಾ ನಡಿ ಅಂದ. ಹೆಣ್ತಿ ಮೇಲೆ ಬಹಳ ಪ್ರಿಯ ಇದ್ದ. ಹಾದ್ಯಾಗ ಕಾಲು ನುಸಾನ ಹೆಗಲ್ ಮೇಲೆ ಕುಂದಿಸುವ ಇದೇ ಕುದುರಿ. ಹೌದಲ್ರಿಪ್ಪ. ಮತ್ತೆ ಹಗಲು ನುಸುಲ್ಕತ್ತಂತ ತೆಳಗಿಳಸಾವ. ಹಿಂಗ ಮಾಡ್ಕೋತ ಬರೋದ ಕರ್ವೀರ ಪಟ್ಟಣ ಸನಿ ಬಂದಿತ್ತು. ಈಕಿನ ಕಾಲಾಗಿನ ಚಪ್ಪಲ್ ಹರಿದಿತ್ತು ಉಂಗುಟ. ಹೌದು ಹೌದು. ಯಾರ್ದು? ಪುಂಡಲೀಕನ ಹೆಣ್ತಿ ಅದು. ಹೌದ್ರಿ. ಇದು ಹೆಣ್ತಿ ಚಪ್ಪಲ್ ಹರಿಯಾನ. ಹೆಣ್ತಿ ಚಪ್ಪಲ್ ಕೈಯಾಗಿ ಹಿಡಿಲಕ್ಕಿ, ತಗೋ ಚಪ್ಪಲ್ ಅಂದಳಕ್ಕಿ. ಹೌದು. ಗಂಡನ ಕೈಯಾಗ ಕೊಟ್ಲು. ಗಂಡ ಚಪ್ಪಲ್ ಕೈ ಹಿಡ್ಕೊಂಡ. ಹೌದು. ಹಿಡ್ಕೊಂಡು ಕರ್ವೀರ ಪಟ್ಟಣದೊಳಗ ಮಾದ್ರ ಮನಿ ಎಲ್ಲಿ ಅಂತ ಕೇಳದ. ಅಲ್ಲೇ ಹಾದಿ ದಂಡೆಗೆ ಮಾದರ ರೋಹಿದಾಸನ ಮನಿ ಇತ್ತು. ಹೌದು ಹೌದು. ರೋಹಿದಾಸ ತಾಯಿ ತೊಟ್ಟಲ ಮುಂದೆ ಕಟ್ಟಿದ, ತಂದೆ ತೊಟ್ಟಿಲ ಹಿಂದೆ ಕಟ್ಟಿದ. ಹೌದು. ಎರಡು ತೊಟ್ಟಿಲ
ರಕ್ತದ ದಾರ ತಂದು ತನ್ನ ಜಡಿಗೆ ಕಟ್ಟಿದ. ಹೌದು ಹೌದು. ಕಟ್ಟಿ ಪುಂಡಲಿಕ ಏನ್ ಮಾಡ್ತಿದ್ರಿ? ಮಚ್ಚಿ ಹೊಲೆ ಕಾಯಕ ಮಾಡ್ತಕ್ಕಂತ ಸಮಯದಾಗ ಮುಂದೆ ಹಿಂಗ್ ತೆಲಿ ಹೊಡೆದಂದ್ರ ಅಪ್ಪನ ತೊಟ್ಟಿಲ್ ತೂಗುತ್ತಿತ್ತು. ಹಿಂದು ಜೋಲಿ ಹೊಡೆದಂದ್ರ ಹಿಂಗ್ ಮಾಡಿ ರೆಂಪಿಗೆ ಹಿಡಿದು ತೋಡದಂದ್ರ ಅವನು ತೊಟ್ಟಿಲು ತೂಗುತ್ತಿತ್ತು. ಹೌದು ಹೌದು. ಎಂತ ಶರಣ. ಅಂತ ಸಮಯದೊಳಗೆ ಏನು ತಾಯಿ ತಂದಿ ಹೇಳ್ತಾರ ಕೊಟ್ಟು ಸಲುತ್ತಿದ್ದ, ಸೇವಾ ಮಾಡ್ತಿದ್ದ. ಹೌದು ಹೌದಲ್ರಿ. 3 ಹೊತ್ತು ಕೈಕಾಲ ಬಂಚನ ಮಾಡಿ ತಾಯಿ ತಂದಿ ದರ್ಶನ ಪಡಿತಿದ್ದ. ಹೌದ್. ಅಂತವನು ಮನಿಗೆ ಇವ ಹೆಂಡತಿ ಚಪ್ಪಲ ಕೈ ಹಿಡ್ಕೊಂಡು ಹಾದು ನೋಡ್ರಿ. ಪುಂಡಲೀಕ. ಪುಂಡಲೀಕ. ಹೌದು. ಚಪ್ಪಲ್ ಬಂದು ಆಗದ ಕಣು ತುಂಬ ನೋಡ್ರಿವ ಪುಂಡಲೀಕ. ರೋಹಿದಾಸ್ ಮಾಡುವಂತ ಸೇವೆ, ರೋಹಿದಾಸ್ ಮಾಡ್ತಕ್ಕಂತ ಸೇವೆ. ಹೌದು. ಮತ್ತ ಕಾಯಕ್ಕೆ ಅಡ್ಡು ನೋಡ್ದ. ಹೌದು ಹೌದು. ನೋಡೋಣ ಉಂಗುಟ್ ಹಚ್ಚಿ ಕೊಟ್ಟ. ಅವ್ನ ಕೆಲಸ ಇತ್ತು. ಎಟ್ಟದಪ್ಪ ನಿನ್ನ ಬಿಲ್ ಅಂದ. ನೀ ಯಾವ್ರದ ಮಾತು ಕೇಳ್ದವ ರೋಹಿದಾಸ. ಹೌದು. ಅವಾಗ ಯಪ್ಪ ನಾ ಮಹಾರಾಷ್ಟ್ರದವ. ಎಲ್ಲಿ ಹಿಡಿದಿದೆ? ಕಾಶಿ ವಿಶ್ವನಾಥಗೆ ನಡೆದಿದೆ. ಹೌದು. ಈಗ ನಾ ಏನು ನಿನ್ ಕೆಲಸ ಮಾಡಿದ ಅದ್ರ ರೊಕ್ಕ ಕುಡ್ಲಿಕ್ ಹೋಗ್ಬೇಡ. ಹೌದು. ನನಗೆ ನಿನ್ ರೊಕ್ಕ ಕೊಡ್ಬೇಡ. ಕುಡಿಬೇಡ. ಹೌದು. ನಾ ನಿಮ್ದೊಂದು ಕೆಲಸ ಮಾಡಿದ, ನೀ ನಂದೊಂದು ಕೆಲಸ ಮಾಡತ್ ಹೇಳ್ದನ್ರಿ. ಹಾ ಹೌದು. ನಂದೊಂದು ನೀ ಮಾಡದ್. ನಿಂದ ಯಾರು ಹೇಳಂದ ಇವ. ಅವಾಗ ಅವ ಅಂದ ಒಂದು ದುಡ್ಡು ತೆಗೆದು ಕೊಟ್ಟ. ಯಪ್ಪ ಹೋತಿ. ಹೌದು. ಆ ವಿಶ್ವನಾಥಿಗೆ ಒಯ್ದು ಮುಟ್ಟಿಸಪ್ಪ, ಇದೊಂದು ದುಡ್ಡು ಅಂತ ಹೇಳ್ದ. ಕಾಶಿ ವಿಶ್ವನಾಥಗೆ ಒಯ್ದು ಮುಟ್ಟಿಸು. ಹೌದು. ಯಾಕಂದು ಈ ಧೋತ್ರ ಪದರಾಗ ಹಾಕಿ ಕಟ್ಟಿ ಹಾದ ಹೆಂಡತಿಗೆ ಹೊತ್ಕೊಂಡು ಕಾಶಿ ಯಾತ್ರಕ್ ಹೋದ. ಹೌದು. ಹೋಗಿ ಕಾಶಿ ವಿಶ್ವನಾಥನ ದರ್ಶನ ಮಾಡದ ಎಲ್ಲ ಮಾಡಿ ಹೊಳ್ಳಿ ಬರತ್ತನ ದುಡ್ಡಿದು ನೆನಪಿ ಹಾರಿತೀವನಿಗೆ. ಪುಂಡಲಿಕ್ಕೆ ತರಕಾರಿ ಬಿಟ್ಟಿದ್ದರು. ಹಾರಿದ ಆ ಹಳ್ಯಾಗ ನಡ್ಕೋತಿ ಹೋಗಾದ್ರಿ. ಈಗೇನು ಬಸ್ ಕರ್ನಾಟಕ ಮಂದಿ ಬಸ್ ಫ್ರೀ ನೀವೀಗ. ಹೌದು ಹೌದು. ಅಂದ್ರೂ ಹೋಗಲ್ಲ. ಯಾರು ಹೋಗಿರಿ ಪ್ರವಾಸಕ್ಕ? ಹೋಗಂಗಿಲ್ಲ. ಎಲ್ಲಾರು ಸತ್ರ ಅಂದ್ರೆ ಹೋಗ್ತಾರ ನೋಡ್ರಿ. ಹೌದು ಹೌದು. ಆ ಹಳ್ಯಾಗ ಪುಂಡಲಿಕ್ ಹೆಣತಿ ತಗೊಂಡು ಹಳ್ಳಿ ದಿಂಡೂರ್ವನಕ್ಕೆ ಬರ್ಬೇಕಂತೇಳಿ ನಡ್ಕೋತ ಹೊಂಟಿದ. ಗಂಗಾ ನದಿ ದಂಡಿಗೆ ಇತ್ತು ಹಾದಿ. ಹೌದು. ನೆನಪಾಯ್ತು. ಕರಿವೀರ ಪಟ್ಟಣದಾಗ ಒಬ್ಬ ರೋಹಿದಾಸ ದುಡ್ಡು ಕೊಟ್ಟಾನ. ವಿಶ್ವನಾಥನ ಮಂದಿರದೊಳಗೆ ಗಲ್ಲದಾಗ ಹಾಕಬೇಕಾಗಿತ್ತು. ನೆನಪು ಹರಿಯದ. ಮತ್ತೆ ಅಲ್ಲಿ ಹೊಳ್ಳಿ ಹೋಗಿ ಈ ದುಡ್ಡು ಗಂಗಾ ಒಳಗೆ ಒಗಿಬೇಕಂತ ಹೇಳಿ ತಿಳ್ಕೊಂಡು ಧೋತ್ರ ಪದರಾನ ದುಡ್ಡುಚ್ಚಿ ಹಿಂಗ್ ಮಾಡಿ ಹಿಂಗ್ ಒಗಿತಿದ. ಅವಾಗ ಆ ಗಂಗಾ ಹಳಿ ಒಳಗಿನ ಹಸಿರು ಬಳಿ ತೊಟ್ಟು, ಮುತ್ತಿನ ಬಳಿ ತೊಟ್ಟು, ಕೈ ಮ್ಯಾಲ ಬತ್ತು. ಹೌದು ಹೌದು. ಭಕ್ತಿಯಿಂದ ಕೊಟ್ಟಿರ್ತಕ್ಕಂಥ ರೋಹಿದಾಸನ ದುಡ್ಡ ಅಂತರ್ಲೆ ಹಿಡ್ದಾಡ್ರಿ. ಹಿಡಿದಳು ದುಡ್ಡ. ಹೌದು. ಹಿಡ್ಕೊಂಡು ಒಳಗೆ ಐಕ್ಯ ಆದಳು. ಅವಾಗ ಪುಂಡ್ಲಿಕ ಹಂಗೆ ಹಾದ ನೋಡ್ದ ಕಣ್ಮುಟ್ಟು ಖರಿ ತಿಳ್ಕೊಳ್ಳಿಲ್ಲ. ಹೌದು. ಪಾಪ ಕಳ್ಕೊಳ್ಳೋದ್ರ. ಹೌದಲ್ರಿ. ಪಾಪ ಹ್ಯಾಂಗ ಕಳ್ಕೊತದ ತಿಳ್ಕೋರಿ. ಹೌದು. ಪಾಪ ಪುಂಡಲಿಕ ಒಂದು ದುಡ್ಡು ಕೊಟ್ಟಾನ ರೋಹಿದಾಸ. ಹೌದ್. ಎಲ್ಲಿ ಹೋಗ್ಯಾನೇನ್ರಿ ರೋಹಿದಾಸ? ಯಾವ ಹೊಳಿಗೆ ಹೋಗ್ಯಾನ? ಎಲ್ಲಿ ಹೋಗಿಲ್ಲ. ತನ್ನ ಮನೆಗೆ ತನ್ನ ಕಾಯಕ್ಕೆ ಚಾಲು ಅದ. ತಾನು ಕಾಯಕನೇ ಮಾಡಕತ್ತಾನವ. ಹೌದು. ಹಳ್ಳಿ ಅದಕ್ಕೆ ಹೋಗಕ್ಕೆ ಕರ್ತದ ಅವನಿಗೆ. ಯಾವ ಹೊಳೆ ಈ ಹೊಳೆ ಅಂತ ತಾನೇ ಬರ್ತಾನಲ್ಲ. ಹೌದು. ಇವ ಪುಂಡಲಿಕ್ ಹಂಗೆ ಹೆಂಡತಿಗೆ ತಗೊಂಡು ಹೊಂಟ. ಬೆಳಾಗ ಬೆಳೆದಿಂಗಳ. ಹೌದು ಹೌದು. ಒಂದು ಹಾದಿ ದಂಡಿಗೆ ಒಂದು ಕಟ್ಟಿ ಇತ್ತು. ಕಾಲು ನುಸುಲ್ಕತ್ತೀವು. ಹೆಂಡತಿಗಂದ ಇವತ್ತು ಮುಕ್ಕಾಮ್ ಇಲ್ಲೇ ಮಾಡಾನ. ಹೌದು. ಯಾಕೋ ಬಹಳ ದಣು ಆದಂಗ ಆಗ್ಯದ ಇವತ್ತು. ದಣು ಆಗ್ಯದ. ಇಲ್ಲೇ ಮಾಡಾನಿ. ಮತ್ ನಾಳೆ ಮುಂಜಾನೆ ನಸಿಕನ ತಳ ಬಿಡಾನಿ ಅಂತ. ಯಾಕಾಗಲ್ದಂದಳು. ಹೌದು. 2 ಮಂದಿ ಗಂಡ ಹೆಂಡತಿ ಊಟ ಮಾಡಿ ಅದೇ ಕಟ್ಟಿ ಮೇಲೆ ವಿಶ್ರಾಂತಿ ಮಾಡ್ತಿರು. ಅವಾಗ ಏನಾಯ್ತ್ರಿ ಗೌಡ್ರ? ರಾತ್ರಿ ಬಾರದ ಇವನಿಗೆ ಸ್ವಲ್ಪ ಝುಳುಕ್ ನಿದ್ದೆ ಬರ್ಲಿಕ್ಕತ್ತಿತ್ತು. ಹೆಂಡತಿಗೆ ನಿದ್ದೆ ಹತ್ತಿತ್ತು. ಹಾ. ಕೆಟ್ಟು ಹಲಸನಾರ ಕತ್ತು. ಆ ನಾತಿಗೆ ಪುಂಡಲಿಕ ಇಟ್ಟು ಭೂಮಿ ತೇಲಿ ಮೇಲೆ ದುರ್ಗಂಧ ವಾಸೆ ಜನ್ಮದಾನ ತುಂಡಿಲ್ಲ. ಯಾವಾಗನೂ ನನಗೆ ಬಂದಿಲ್ಲ. ಹೌದು. ಇಂಥ ವಾಸೆ ಎಲ್ಲಿಂದ ಬರ್ಲಿಕ್ಕತ್ತದಪ್ಪ ಅಂತೇಳಿ ಎದ್ದು ಕೂತ ಬೆಳಾಗ ಬೆಳೆದ ದೂರಿಂದ ನೋಡ್ದ. ಹಾದಿಗೆ ಒಟ್ಟು 3 ಮಂದಿ ಹೆಣ್ಮಕ್ಳು ಹೊಂಟಿರು. ಹೌದು. ಅವ ಅಂದ ಹೆಣ್ಮಕ್ಳನ್ನ ಹಾರ್ತಾರ ಅಂದವ. ಹ್ಯಾಂಗ ಸನಿ ಬರ್ತಾರ ಹಂಗ ಹೆಚ್ಚಿಗೆ ನಾತು ಬಿಡಿಲತ್ತು. ಕೆಟ್ಟ ಹಲಸನ ಹಾರಕತ್ತಿರು. ಹೌದು.
ಕೆಟ್ಟ ಹಲಸು ನಾರಕತ್ತಿರು ಅಲ್ಲಿಗೆ ಹೈಸು ಆದ್ರು ಹೋದಂಗ ದೂರ ಹೋದಂಗ ಕಮ್ಮ ಅನ್ಕತ್ತು ಹೆಣ್ಮಕ್ಳ ನಾರಕತ್ತರ ಅನ್ನೋದು ಖಾತ್ರಿ ಮಾಡ್ಕೊಂಡ ತಿಳ್ಕೊಂಡ ಮನುಷ್ಯಗೆ ತಿಳ್ಕೊಂಡ. ಹಂಗೆ ಬೆಳಾಗ ಬೆಳದಿಂಗಳದಾಗ ನೋಡ್ತಿದ ಇವ್ ಹೆಣ್ಮಕ್ಳು ಎಷ್ಟು ಹಲಸು ನಾರಕತ್ತಾರ ಎಷ್ಟು ದುರ್ಗಂಧ ನಾರಕತ್ತಾರ ಅದೇ ಚಿಂತೆ ಕೂತಿದ. ಇವ್ರ ಎಂದ ಸಹಕಾರ ಮಾಡೋರಿಲ್ಲತ್ತಿದ್ದ ಹಂಗೆ ಇವು 3 ಮಂದಿ ಹೆಣ್ಮಕ್ಳು ಒಂದು ಕೊಂಪ್ಯಾಗ ಹೋದ್ರು. ಮುಂದೊಂದು ಕೊಂಪಿ ಗುಡಿಸುಲಿತ್ತು. ಹೌದು ಹೌದು. ಆ ಗುಡಿಸುಲದಾಗ ಹೋದ್ರು. ಹೋಗಿ ಒಂದು 15 ನಿಮಿಷ ಆಗಾನ ಮತ್ತೆ ಹೊಳ್ಳಿ ಹೊಂಟ್ರು. ಇಂಥ ಸುಗಂಧ ನಾರ್ತಿರು ಬರ ಮುಂದ. ಹೌದು, ಹೊಳ್ಳಿ ಬರೋ ಮುಂದೆ ಗುಡಿಸಲಕ್ಕೆ ಹೋಗಿ ಹೊಳ್ಳಿ ಬರೋ ಮುಂದೆ ಹೊಳ್ಳಿ ಬರ ಮುಂದೆ ಗುಡಿಸುಲಕ್ಕೆ ಹೋಗಿ ಹೊಳ್ಳಿ ಬರ ಮುಂದ ಸುಗಂಧ ನಾರ್ತಿರು. ಹಿನಾಗಿ ಹೋಗ ಮುಂದೆ ದುರ್ಗಂಧ ನಾರ್ತಿರು. ಹೊಳ್ಳಿ ಹೊಂಟ್ರ ಎಷ್ಟು ಸುಗಂಧ ನಾರಕತ್ತದು. ಇವ್ರು ಯಾರು ಇರ್ಬೇಕು ಕೇಳಬೇಕಂತ ಹೇಳಿ ತಿಳ್ಕೊಂಡು ಪುಂಡಲೀಕ ಏನ್ ಮಾಡ್ತಾನ್ರಿಪ್ಪ? ಹೋಗಿ ಹಾದಿ ಮೇಲೆ ನಿತ್ತ 3 ಮಂದಿ ಹೆಣ್ಮಕ್ಳು ಬಂದ್ರು. ಕೈ ಜೋಡಿಸಿ ಕೇಳ್ತಾನ ಅಡ್ಡಗಟ್ಟಿ, ತಾಯಿ ಹೌದು ಹಿನಾಗಿ ಹೋದವ್ರು ನೀವೇನು? ಹೊಯ್ದಪ್ಪ ನಾವೇ. ಎಲ್ಲಿ ಹೋದ್ರಿ? ಇಲ್ಲೇ ಕುಕುಟ ಮುನಿ ಆಶ್ರಮಕ್ಕೆ ಹೋಗಿದ್ದೀವಿ. ಹೌದು ಹೌದು. ಅವಾಗ ಅವ ತನ ಹೋಗ ಮುಂದೆ ಇಟ್ಟು ದುರ್ಗಂಧ ನಾರ್ತಿದ್ರಿ ಮತ್ ಹೊಳ್ಳಿ ಬರ ಮುಂದೆ ಇಂಥ ಸುಗಂಧ ನಾರಕತ್ತೀರಿ ಏನಾಗ್ಯದ ಭಾಂಜಗಾಡ ಅಂತ ಕೇಳ್ದ. ಏನ್ ಕಾರಣ? ಅವಾಗ ಅವ್ರು ಹೇಳಿದ್ರು, ಏನ್ ಹೇಳಿದ್ರಿಪ್ಪ? ನಿಮ್ಮಂತ ಕರ್ಮಿಷ್ಟ್ರು, ಹೌದು ನಿಮ್ಮಂತ ಪಾಪಿಷ್ಟ್ರು ಪಾಪ ಮಾಡಿ 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 ಹೊಳ್ಯಾಗ ಶಳಕ ಮಾಡಿ ಪಾಪ ಹೋತದ ಹೇಳಿ ನಮಗೆಲ್ಲ ಹೊಲಸು ಮಾಡಿಬಿಟ್ಟಾವ ಅಂತ ಹೇಳಿದ್ರು. ಹೌದು, ತೊಳ್ಕೊಂಡು ಎಲ್ಲ ನಾವು ಹೊಲಸಾಗಿದ್ದೆವು. ನಾವು ಹೊಲಸಾಗಿದ್ದೇವು, ಕಟ್ ಹೊಲಸು ನಾರಕತ್ತಿದ್ದೆವು. ಹೌದು, ಇದು ನಾವೊಬ್ಬರು ಬಳಿ ತೊಳ್ಕೊಳಕ್ ನಾವು ಹೋಗಿದ್ದೇವೆ ಅಂತ ಹೇಳಿದ್ರು. ಹೌದು, ಯಾರ ಬಳಿ ಹೋಗಿದ್ರಿ? ಕುಕುಟ ಮುನಿಗಳ ಬಳಿ. ಯಾರ್ಯಾರು? ಗಂಗಾ ನದಿ, ಹೌದು, ಯಮುನಾ, ಹೌದು, ಸರಸ್ವತಿ, ಹೌದು. ನದಿಗಳು ಹೋಗ್ಯಾವ. 3 ನದಿಗಳು ಯಾರ ಬಲ್ಲಿ? ಕುಕುಟ ಮುನಿ ಬಳಿ. ಹೌದು. ಆ ಗುಡಿಸಲೊಳಗ ಆ ಗುಂಪಾದೊಳಗ ಕುಕುಟ ಮುನಿಗಳು ಏನ್ ಮಾಡ್ತಿರಂದ್ರ ಅವ್ರ ಅಲ್ಲಿ ಗಂಗಾನ ಝಳಕ ಮಾಡಿಲ್ಲ. ಅವರು ಏನು ಮಾಡಿಲ್ಲ. ಹಡದ ಅಪ್ಪದ ಬಾಲಿಕಿನ ತೊಡಿ ಮೇಲೆ ಕುಂದ್ರಿಸಿದ. ಹಡದ ತಾಯಿ ಅಡಿಕಿನ ತೊಡಿ ಮೇಲೆ ಕುಂದುರ್ಸಿ ಏನ್ ಮಾಡ್ತಿದ್ರಪ್ಪ? ಸೇವಾ ಮಾಡ್ತಿದ. ಹೌದು, ಸೇವಾ ಮಾಡ್ತಿದ. ಆ ಸೇವಾದ ಪುಣ್ಯದ ಬಲದಿಂದ ನೀನು ಗಂಗಾನ ಪಾಪ ಪರಿಹಾರ ಮಾಡ್ಯಾನ. ಹೌದು, ತಿಳಿತು ಸಾಬು? ಎಲ್ಲ ಋಷಿ ಮುನಿಗಳಲ್ಲಿ ಅಂತ ಶಕ್ತಿ ಅದ, ನೀರ್ನಾಗ ಶಕ್ತಿ ಅದ ಇಲ್ಲ. ಹೌದು. ಅವ ಅಂದ ಛೇ ಅಂದವ. ಅಲ್ಲಿ ರೋಹಿದಾಸ ತಾಯಿ ತೊಟ್ಟಲ ಮುಂದೆ ಕಟ್ಟ್ಯಾನ, ತಂದಿ ತೊಟ್ಟಿನ ಹಿಂದೆ ಕಟ್ಟ್ಯಾನ, ಸೇವಾ ಮಾಡ್ತಿದ. ಅವನು ದುಡ್ಡು ಕಾಶಿ ಹಿಡಿದಳು. ಹೌದು. ಇವ ಕುಕುಟ ಮುನಿ ಅತ್ತಾನ, ಅವ ಏನು ಮಾಡಕತ್ತ ನೋಡಿ ಬರ್ಬೇಕಂದಿವ. ಪುಂಡಲೀಕ ಹೌದು. ಹೇಳಿತಿ ಮನೆಗಿತ್ತು ಬಿಟ್ಟು ಹಾದ. ಹೌದು, ಹೋಗತ್ತಾನ ಕುಕುಟ ಮುನಿ ಆಶ್ರಮದೊಳಗ ಕಣಿಕೆ ಹಾಕದ. ಆ ಸಮಯದ ಮೇಲೆ ಪಂಚತತ್ವದ ದಿವಿಗಿ ಇದ್ದು. ಹೌದು. ಆ ಬೆಳಕದಾಗ ನೋಡದ ಬಾಲಿಕಿನ ತೊಡಿ ಮೇಲೆ ಅಪ್ಪ ಕುಂದ್ರಿಸ್ಯಾನಿ, ಅಡಿಕಿನ ತೊಡಿ ಮೇಲೆ ತಾಯಿಯ ಕುಂದಿರ್ಸಿ ಕುಕುಟ ಮುನಿಗಳ ಸೇವಾ ಮಾಡ್ತಾರ. ಕುಕುಟ ಮುನಿಗೆ ನಮಸ್ಕಾರ ಮಾಡಿ ಪುಂಡಲೀಕ ಕೇಳುತ್ತಾನೆಪ್ಪ ಭಗವಂತ. ಹೌದು, ಋಷಿ ಮುನಿ ನಿನ್ನಲ್ಲಿ ಇಂಥ ಪವಿತ್ರ ಶಕ್ತಿಗಳು ಗಂಗಾಗಳು ಬಂದು ಅವ್ರ ಪಾಪ ತೊಳ್ಕೋತಾರತ, ನಿನ್ನಲ್ಲಿ ಏನದ ಹೇಳದ ನನ್ನ ಬಳಿ ಏನೂ ಇಲ್ಲ ಅಂದ. ಹೌದು. ಯಾರು? ಕುಕುಟ ಮುನಿ. ಕುಕುಟ ಮುನಿಗಳು. ಹೌದು. ನನ್ನ ತಾಯಿ ತಂದೆ ಸೇವಾ ಮಾಡ್ತೀನಿ, ಅದೇ ಪುಣ್ಯ ಸಂಗ್ರಹ ಆಗ್ಯದ, ಅದ್ರಾಗ ಅವು ತೊಳ್ಕೊಂಡು ಹೋಗ್ತಾವ ಅಂತ ಹೇಳ್ದ. ಹೌದು. ಅವಾಗ ಪುಂಡಲೀಕ ನಿರ್ಧಾರ ತಗೊಂಡ. ಏನು? ಅವ ಅಂದ, ನಾನು ಹಡದವ ಅಪ್ಪಗ ನಾ ಕೈಲಿ ಬಡದ ಮಡದಿ ಮೋಹಕ್ಕೆ ಮೆಚ್ಚಿ ಮನ್ಯಾಂದ ಹೊರಗೆ ಹಾಕದ. ಹೌದು. ನನ್ನ ಪೆಟ್ರೋಲ್ ತಾಯಿ ತಂದೆ ಈ ಜನ್ಮ ಸಾರ್ಥಕತೆ ಮಾಡ್ಕೋಬೇಕಾದ್ರೆ ನಾನು ಅವ್ವ ಅಪ್ಪ ಹುಡುಕಾಡ್ಬೇಕಂತ. ಹೌದು ಹೌದು. ಎಲ್ಲಿ ಹೋಗಿ ಹೆಣ್ತಿಗೆ ಅಲ್ಲೇ ಬಿಟ್ಟ. ತಾಯಿ ತಂದಿದ ಬ್ರಹ್ಮಿ ಹತ್ತು ವಿಶ್ವನಾಥನ ಮಂದಿರಿಗೆ ಹೋಗಿ ವಿಶ್ವನಾಥಗೆ ಬೇಡ್ಕೊಂಡು ನನ್ನ ತಾಯಿ ತಂದೆ ಕೊಡುವಪ್ಪ ಅಂತ ಬೇಡ್ಕೋಬೇಕಂತ ಹೇಳಿ ಈ ಪುಂಡಲೀಕ ವಿಶ್ವನಾಥನ ಮಂದಿರಕ್ಕೆ ಹೋಗಿ ದರ್ಶನ ಮಾಡಿ ಹೊಳಿ ನೋಡಾರ್ದಾಗ ಅವ್ವಾಪ ಮೂಲ್ಯಾಗೆ ಇದ್ರು. ಎಲ್ಲಿ? ಕಾಶಿ ಒಳಗ. ಹೌದು. ಹತ್ತು ಕಣ್ಣು ಹೋಗ್ಯವು. ತಾಯಿದು ಮುಪ್ಪಾವಸ್ಥೆ ಇತ್ತು. ಗೊತ್ತಿಡಿದ ಇವ್ರು ನಮ್ಮ ಅವ್ವಾಪನಿ ಹಾರತ್ತೆ. ಇವ್ರು ನಮ್ಮ ತಾಯಿ ತಂದೆನೇ ಹಾರ. ಹೌದು.
ಹೋಗಿ ದುಃಖ ತಡೀರಿನ ಪುಂಡಲಿಕಗ ಹೋಗಿ ತಾಯಿಗೆ ಪಾದ ಮೇಲೆ ಹಿಡಿದು ಕಣ್ಣೀರ್ ಹಾಕ್ತಾನ ಪುಂಡಲಿಕ. ಅವಾಗ ಏನ್ ಹೇಳ್ತಾರೆ ತಾಯಿ ತಂದೆ? ತಾಯಿ ಕಣ್ಣು ಕಾಣಿಸ್ತಿದೀನಿ ಪಾನಿ ಯಾರು ಹೇಳಿ ಕೈ ಆಡಿಸಲ್ಕತ್ತಾಳ ತಾಯಿ. ಹೌದು. ಅವಾಗ ಪುಂಡಲೀಕ್ ಹೇಳ್ತಾನಮ್ಮ, ನಾನಿನ್ನು ಹೆತ್ತ ಮಗ ಪುಂಡಲೀಕ್ ಇದ್ದೀನಿ ಅಂದ ಕಾಲಕ್ಕ ಮಗ ಪುಂಡಲೀಕ ಹೈರಾಣಾಗಿ ಇಳಿತಾನ ಬಂದನೋ ತಾಯಿಗೆ ಇನ್ನು ಮಾತಾಡ್ಸಲಿ ಅಂದ. ಹೌದೌದು. ಅಲ್ಲಪ್ಪ ಹ್ಯಾಂಗಿದ್ದೆ ಅಂತ ಹೇಳಿ ಮಾರಿ ಮೇಲೆ ಕೈ ಆಡಿಸ್ತದ. ಮುದುಕಿ ಕಣ್ಣು ಇದ್ದಿತ್ತಿಲ್ಲ, ಕಣ್ಣು ಹೋಗಿವು. ಹೌದು. ಹತ್ತತ್ತು ಗಾಡಿ ಆಗಿವು. ಅವಾಗ ಮಗನ ಮುಖದ ಮೇಲೆ ಕೈ ಆಡಿಸ್ತೀವಿ, ತಲೆ ಮೇಲೆ ಕೈ ಆಡಿಸ್ತಿತ್ತು ಹಡದ ಕಳ್ಳ. ಹೌದು. ಅವಾಗ ಪುಂಡಲೀಕ ಅಪ್ಪನ ಕಡೆ ಹೋದಪ್ಪ, ನಾ ಮಾಡೋದ ತಪ್ಪಿಗೆ ಕ್ಷಮಾ ಮಾಡಂದ ಥೂಸುಳಿ ಮಗನ ಅಂದವ ಹಡದ ಅಪ್ಪ. ಹೌದು. ಅವಾಗ ನಿನ್ನ ಮಾರಿ ಬೆಂಕಿ ಹತ್ತಿಲಿ ಹೇಳಿ ಇಲ್ಲಿಗೆ ಬಂದಿ ಮತ್ತೆ ಇಲ್ಲಿಗೆ ಬಂದಿದಿ ಅಂದ. ಹೌದು ಹೌದು. ಸ್ವಾಮಿ ಮಗ ಅದ ನಮ್ಮದು, ಮಗನಿಗೆ ತಿರಸ್ಕಾರ ಮಾಡಬೇಡ್ರಿ, ಮಗನಿಗೆ ಹೊಡಿಬೇಡ್ರಿ ಸ್ವಾಮಿ ಅಂತ ಹೇಳಿ ಹೋಗಿ ಮಗನ ಮೈ ಮೇಲೆ ಬೀಳ್ತಾಳ. ಗಂಡಗ ಪಾದ ಹಿಡಿದು ಹೇಳ್ತಾಳ ತಾಯಿ. ತಾಯಿ ಹೌದು. ಹುಚ್ಚಿ ತಾಯಿ ತಂದೆ ಸೇವಾ ಮಾಡು, ಹೌದು ಹೌದು. ನಿನ್ನ ಪಾಪ ತೊಳಿತದ. ಹೌದಲ್ರಿ. ಇಲ್ಲ ಅಂದ್ರೆ ಗುರುನಾಥನ ಸೇವಾ ಮಾಡು, ಪಾಪ ತೊಳಿತದ. ಹೌದು. ನೀರ್ನಾಗ ಹೋಗಿ ಎಷ್ಟೋ ಸತ್ತಾವ್ ಗೊತ್ತದಿಲ್ಲ, ಹರ್ಕೊಂಡು ಯಾಕ್ರಿ ನಿಮಗರ ಗೊತ್ತಾದಿಲ್ರಿ. ಹೌದು ಹೌದು. ನೀರಾಗ ಎಷ್ಟೋ ಹೊಡೆದೋರ್ದಾಗದಾರ ಜೀವ ಆಗ್ಬೇಕಾಗಿತ್ತು ನೋಡ. ಹೌದಲ್ರಿಪ್ಪ. ಪವಿತ್ರಿ ಹಿಂಗ್ಯಾಕೆ ಹುಚ್ಚು ನಮ್ಮನ್ನು ಮಾತಾಡ್ಕತ್ತಿದಿ? ಹಾ ಇಲ್ಲಿ ಹ್ಯಾಂಗ ಮಾತಾಡ್ಬೇಡಿ, ಯೂಟ್ಯೂಬ್ ಚಾನಲ್ ಅದ. ಹೌದಲ್ರಿಪ್ಪ. ಈಗ ಮಾತಾಡೋ ಮ್ಯಾಗ ನಿನ್ಗೊಂದು ಬಿಟ್ಟಿದೆ, ಏನು ತೊಳಿ ಅಡ್ಡಿ ಅಲ್ಲಿ ನಾ ಇಲ್ಲಿ ಈಗ ಹೌದು. ಅಲ್ಲಿ ನಿಂದು ಕುದೀತದ, ಇಲ್ಲಿ ಕುದಿಯಾದ. ಹೌದು ಹೌದು. ಇದು ಜಿಗಿಜಾಣಿ ಮಧುವಣ್ಣ ಮಹಾರಾಜರ ಮ್ಯಾಲದ ಈಗ. ಹೌದಲ್ರಿ. ಇನ್ನು ನಿಂದು ಇಲ್ಲಿ ಕುದಿಯಾಲ, ಕುದಿಸಲು ಬರ್ಲಿಕ್ಕೆ ಹೋಗ್ಬೇಡ, ಸುಮ್ಮಟ್ಟೆ ಹತ್ತಿ ಬೆಳೆದಿರೋ ಮಗನ ನೀ. ಹೌದಲ್ರಿಪ್ಪ. ನಿಂದ ಎಲ್ಲಾ ನೀರು ಸೌಣಾಗ್ಯಾವ, ಈಗ ಫಿಲ್ಟರ್ ಕುಂದಿಸ್ಲಕತ್ತಾರ, ಪಾಪ ತೊಳೆಯೋದು ಬಿಡು ಮಳ್ಳ. ಹೌದಲ್ರಿ. ಇದು ಯಾರಿಗೆ ಕೇಳಿ ಇಟ್ಟಿದೆ ವಿಷಯ? ನಿನಗೆ ವಿಷಯ ನಡೆಸಲಿಕ್ಕೆ ಬರ್ತದ? ಇರ್ಲಿ. ಹಾಗ್ರಿ ಮಹಾರಾಜರ ಮಗ ಹಿಂಗ್ಯಾಕ್ ಮಾಡಕತ್ತದ ಯಾರಿಗೂ ನೀವತ್ತ ಹುಚ್ಚತ್ತದ ಮಾಡಕತ್ತದ. ಇರ್ಲಿ ಆತ್ಮೀಯ ಬಂಧುಗಳೇ, ಭಗವಂತ ಪಾಪ ತಿಳಿದರೆ ಆತದ, ತಿಳಿಲಾರ್ದೆ ಆತದ, ಪಾಪ ಇಲ್ಲ ನಂಗಿಲ್ಲ. ಹೌದು, ಎಲ್ಲರ ಕಡೆಯಿಂದ ಆಗ್ತದ. ಹೌದಲ್ರಿಪ್ಪ. ನಿಮ್ಮ ಪಾಪ ತೊಳ್ಕೊಬೇಕಾದ್ರೆ ಏನ್ ಮಾಡ್ಬೇಕ್ರಿ? ನಿಮ್ಮ ಹೆತ್ತ ತಾಯಿ ತಂದೆ ಪಾದ ಸೇವಾ ಮಾಡಿ. ಹೌದು. ಈ ಮಗನಿಗೆ ಕೇಳಿದನ, ಏನ್ ಕೇಳಿರಿ? ಗಂಗಾ ಒಳಗ್ ಪಾಪ ತೊಳಿತಳ ಹೇಳಿದಿ. ಅವ್ರು ಸಾಬು ಮಾಸ್ತರ್ ಹಂಗೆ ತಿಳ್ಕೊಂಡನ್ರಿ. ಏನು ಎಲ್ಲಿ ಹತ್ಯದ? ಬೈಗೆ ಹತ್ಯದು, ಎನೆದಿಗೆ ಹತ್ಯದು, ಬೆನ್ನಾಗ ಹತ್ಯದು ಪಾಪ ತೊಳ್ಕೊಳಕ್ಕ. ಆ ಪಾಪದ ಜಾಗಾರಿ ಎಲ್ಲಿ ಅದ? ಇನ್ನು ಹುಡುಕ್ಯಾಡ್ತಾನಲ್ರಿ ಸಾಬು ಮಾಸ್ತರ್. ಹುಡುಕ್ಯಾಡಿ ಹೇಳು. ಹೌದಲ್ರಿ. ನನಗ ಬರ್ಲಪ್ಪ ನೀನೇ ಹೇಳಂದ್ರ ಪಾಪ ಎಲ್ಲಿ ಅದ? ಹೌದು ಹೌದು. ಪಾಪ ಕಾ ಬಾಪ್ ಕೌನ್ ಹೈ ತಿಳಿತೇನು? ಹೌದು. ಪಾಪ ಎದರಿಂದಲೇ ಹುಟ್ಟಿತು, ಆ ಪಾಪರಿ ಎಲ್ಲದ, ಹ್ಯಾಂಗದ, ಆ ಯುದ್ಧದ ಪಾಪ ಯಾಕಡೆ ಹೋಗ್ತದ? ಅದು ಹುಟ್ಟಬೇಕಾದ್ರೆ ಅವ್ರ ಅವ್ವಪ್ಪನು ಕೇಳ್ತೀರ ನಂಗೆ? ಹಾ ಹಾ ಹಾ, ಅವೆಲ್ಲ ಹೇಳ್ತಾನ. ಭಾಳ ಶಾಣೆ ಅನ್ರಿ. ಹೌದು ಹೌದು. ಭಾಳ ವಿಷಯ ಚಂದ ಹತ್ಯದ. ಹೌದಲ್ರಿ. ಭಾಳ ಹೇಳಿ ಮಂದಿಗೆ ಬ್ಯಾಸರ ಆಗದ ಬೇಡ. ಬೇಡ. ವಿಷಯ ತಕ್ಕಂತೆ ವಿಷಯ ಪ್ರತಿಪಾದನೆ ಮಾಡ್ರಿ. ಶಾಣರದಾರ ಅವ್ರು ಹೇಳ್ತಾರೆ ಮುಂದಿನ ಸಂಧಿಗೆ. ಹೇಳ್ತಾರ, ಹುಷಾರಿ ಅದ. ಹೌದಲ್ರಿ. ಈಗ ಮಧುಗೊಂಡ ಮಹಾರಾಜರು ಹಾಡ ಮಂದಲಪುರ ಮಧುಗೊಂಡ ಮಹಾರಾಜರದ ಅಮೃತ ಖಾಣಿನೇ ಬಿಚ್ಚಬೇಕಾದ್ರೆ ಜಿಗಜೇಣಿ ಮಧುಗೊಂಡ ಮಹಾರಾಜರ ಬಾಯಿಲೇ ಬಿಸ್ತ. ಹೌದು ಹೌದು. ಬಹಳ ಚಂದ ಹಳಿ ಪದ, ಒಳ್ಳೆ ಮಾತ. ಮಧುಗೊಂಡ ಮಹಾರಾಜರ ಹಿಂಗೆ ಶೈಲಿ. ಆದ್ರೆ ಇವ್ರಿಟ್ಟು ಪ್ರಪಂಚಕ್ಕರು, ಅವ್ರಿಟ್ಟು ಬಾಳ ಬ್ರಹ್ಮಚಾರಿ. ಹೌದು, ಸ್ವಲ್ಪ ವ್ಯತ್ಯಾಸ ಅದ. ವ್ಯತ್ಯಾಸ ಅದು ಬ್ರಹ್ಮಚಾರಿ ಕಾಯ, ಇದು ಸಂಸಾರಿಕ ಕಾಯ. ಹೌದಲ್ರಿಪ್ಪ. ಫಕ್ತ ಅದ್ರ ಜೆರಾಕ್ಸ್ ಅಂದ್ರು ಹರಕತ್ತಿಲ್ಲ ಅಂತ ಜಿಗಜೇಣಿ ಹಿರಿ ಕಲಾವಿದರು ಮಧುಗೊಂಡ ಮಹಾರಾಜರು ತಮ್ಮ ಮುಂದೆ ಗದ್ಯ ರೂಪಾಂತರದ ಪದ್ಯ ರೂಪಾಂತರದಾಗ ಈ ವಿಷಯ ಪ್ರತಿಪಾದನೆ ಮಾಡಿ ಹೇಳ್ತಾರೆ. ತಾವೆಲ್ಲಾರು ಶಾಂತಿ ಭಕ್ತಿಪೂರ್ವಕವಾಗಿ ಕೇಳಬೇಕಂತೇಳಿ ಸಭಾ ಪಂಡಿತರಲ್ಲಿ ಹೇಳಿಕೊಂಡು ನಮ್ಮ ವಿಷಯಕ್ಕೆ ವಿರಾಮಗಳನ್ನು ಕೊಡು. ಹೌದು ಹೌದು.